ಸಾಹಿತಿ ಎಸ್.ಎಲ್. ಭೈರಪ್ಪನವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಆದರೆ ಅವರ ಅಂತ್ಯಕ್ರಿಯೆಯಲ್ಲಿ ಗೊಂದಲ ಶುರುವಾಗಿದೆ. ಹಾಸನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ, ಮೈಸೂರಲ್ಲಿ ಮಾಡಬೇಕಾ? ಇಬ್ಬರು ಮಕ್ಕಳು ನನ್ನ ಅಂತ್ಯಕ್ರಿಯೆ ಮಾಡಬಾರದು ಅಂತ ವಿಲ್ನಲ್ಲಿ ಬರೆದಿದ್ದಾರೆ. ಉದಯ್ ಶಂಕರ್, ರವಿಶಂಕರ್ ಅಂತ್ಯ ಸಂಸ್ಕಾರ ಮಾಡಕೂಡದು. ಉದಯ್ ಶಂಕರ್, ರವಿಶಂಕರ್ ಅಂತ್ಯ ಸಂಸ್ಕಾರ ಮಾಡಬಾರದು ಅಂದ್ರೆ ಅವ್ರ ಮಕ್ಕಳವರು 2022ರಿಂದ 25ರಲ್ಲಿ ವಿಲ್ ಬರೆಸಿದ್ದಾರೆ ಎಸ್.ಎಲ್. ಭೈರಪ್ಪ ಅವರು. ಬೆಂಗಳೂರಿನ ಆರ್ ನಗರದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ವಿಲ್ ಬರೆದಿದ್ದಾರೆ. ಸಹನಾ ವಿಜಯ್ ಕುಮಾರ್ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಉಲ್ಲೇಖಿಸಿದ್ದಾರೆ. ಹಾಸನದ ಸಂತೆ ಶಿವರದಲ್ಲಿ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯ ದುರ್ಗಾನಗರ ಲೇಔಟ್ ನಿವಾಸಿ ಸಹನಾ ಅವರು ಅಂತ್ಯಕ್ರಿಯೆ ನೆರವೇರಿಸಬೇಕು. ಭೈರಪ್ಪ ಅವರು ಮಾಡಿಸಿದ್ದಾರೆ ಎನ್ನಲಾದ ವಿಲ್ ಈಗ ವೈರಲ್ ಆಗ್ತಾ ಇದೆ. ಭೈರಪ್ಪ ಅವರು ವಿಲ್ ಬರೆಸಿದ್ದಾರೆ, ಅದರಂತೆ ಮಾಡಿ ಅಂತ ಅಭಿಮಾನಿ ಹೇಳ್ತಾ ಇದ್ದಾರೆ. ಭೈರಪ್ಪಗೆ ಅಂತಿಮ ನಮನದ ವೇಳೆ ಅಭಿಮಾನಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಸಾಹಿತಿ ಎಸ್.ಎಲ್. ಭೈರಪ್ಪ ಅಂತ್ಯಕ್ರಿಯೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಈಗ ಹಾಸನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ, ಮೈಸೂರಲ್ಲಿ ಮಾಡಬೇಕಾ? ಇಬ್ಬರು ಮಕ್ಕಳು ನನ್ನ ಅಂತ್ಯಕ್ರಿಯೆ ಮಾಡಬಾರದು ಅಂತ ವಿಲ್ ಬರೆದಿಟ್ಟಿದ್ದಾರಂತೆ. ಉದಯ್ ಶಂಕರ್ ಮತ್ತು ರವಿಶಂಕರ್ ಭೈರಪ್ಪನವರ ಮಕ್ಕಳಿವರು. 2022, 2025ರಲ್ಲಿ ವಿಲ್ ಬರೆಸಿದ್ದಾರೆ ಎಸ್.ಎಲ್. ಭೈರಪ್ಪ. ಬೆಂಗಳೂರಿನ ಆರ್ ನಗರದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ವಿಲ್ ಬರೆಸಿದ್ದಾರೆ. ಸಹನಾ ವಿಜಯ್ ಕುಮಾರ್ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಉಲ್ಲೇಖಿಸಿದ್ದಾರೆ. ನೋಡಿ, ಅವರಿಬ್ಬರ ಮಕ್ಕಳು ಅಥವಾ ಅವರ ಇಬ್ಬರು ಮಕ್ಕಳೇನಿದಾರಲ್ಲ, ಅವರು ಅಂತ್ಯಕ್ರಿಯೆ ನೆರವೇರಿಸಬಾರ್ದು. ಸ್ವತಃ ಎಸ್.ಎಲ್. ಭೈರಪ್ಪ ಅವರೇ ವಿಲ್ ಬರೆಸಿದ್ದಾರೆ. ಉದಯ್ ಶಂಕರ್ ಮತ್ತು ರವಿಶಂಕರ್ ಎಸ್.ಎಲ್. ಭೈರಪ್ಪ ಅವರ ಮಕ್ಕಳು 2022, 2025ರಲ್ಲಿ ವಿಲ್ ಬರೆಸಿದ್ದಾರೆ ಎಸ್.ಎಲ್. ಭೈರಪ್ಪ ಅವರು. ಬೆಂಗಳೂರಿನ ಆರ್ ನಗರದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ವಿಲ್ ಬರೆಸಿದ್ದಾರೆ. ಸಹನಾ ವಿಜಯ್ ಕುಮಾರ್ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಹಾಸನದ ಸಂತೆ ಶಿವರದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಬೇಕು ಅಂತ ಉಲ್ಲೇಖಿಸಿದ್ದಾರೆ ವಿಲ್ನಲ್ಲಿ. ಭೈರಪ್ಪ ಅವರ ಅನುಯಾಯಿ, ಭೈರಪ್ಪ ಅವರ ಹಾರೈಕೆ ಮಾಡುತ್ತಿದ್ದ ಸಹನಾ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯ ದುರ್ಗಾನಗರ ಲೇಔಟ್ ನಿವಾಸಿ ಸಹನಾ ಭೈರಪ್ಪ ಅವರು ಮಾಡಿಸಿದ್ದಾರೆ ಎನ್ನಲಾದ ವಿಲ್ ಈಗ ವೈರಲ್ ಆಗಿದೆ. ವೈರಲ್ ಆಗಿರುವಂತ ವಿಲ್ ನಿಮಗೆ ತೋರಿಸ್ತಾ ಇದ್ದೀವಿ, ಫೋಟೋದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಭೈರಪ್ಪ ಅವರು ವಿಲ್ ಬರೆಸಿದ್ದಾರೆ, ಅದರಂತೆ ಮಾಡಿ ಅಂತ ಹೇಳಿ ಅಭಿಮಾನಿ ಹೇಳ್ತಾ ಇರೋದು. ಭೈರಪ್ಪಗೆ ಅಂತಿಮ ನಮನದ ವೇಳೆ ಅಭಿಮಾನಿಗಳು ಒತ್ತಾಯವನ್ನ ಮಾಡಿದ್ದಾರೆ. ನನ್ನ ಕಾಲ ನಂತರ ನನ್ನ ಪಾರ್ಥಿವ ಶರೀರಕ್ಕೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಂತ್ಯ ಸಂಸ್ಕಾರಗಳು ನಡೆಯತಕ್ಕದ್ದು. ಗಮನಿಸ್ತಾ ಇದ್ದೀವಿ ಬಿಲನ್ನ. ನನ್ನ ಪಾರ್ಥಿವ ಶರೀರವನ್ನ ನನ್ನ ಹುಟ್ಟೂರಾದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಸಂತೇಶ್ವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ಮಾಡತಕ್ಕದ್ದು. ಈ ಅಂತ್ಯ ಸಂಸ್ಕಾರ ಹಾಗೂ ತತ್ಸಂಬದ್ಧವಾದ ಕೆಲಸಗಳನ್ನ ಹಲವು ವರ್ಷಗಳಿಂದ ನನ್ನ ಯೋಗಕ್ಷೇಮದ ಬಗ್ಗೆ ನನ್ನ ಮಗಳಾಗಿ ಕಾಳಜಿ ವಹಿಸುತ್ತಾ ನನ್ನ ಮಾರ್ಗದರ್ಶನದಲ್ಲಿಯೇ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಉದಯೋನ್ಮುಖ ಲೇಖಕಿ, ಬೆಂಗಳೂರಿನ ಕೆಂಗೇರಿ ಹೋಬಳಿ ನಿವಾಸಿಯಾಗಿರುವಂಥ ಸಹನಾ ಅವರೇ ನೆರವೇರಿಸತಕ್ಕದ್ದು ಅಂತ ಹೇಳಿ ಅವರು ವಿಲ್ನಲ್ಲಿ ಬರೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಾಗಿನೇ ಈಗ ಅವರ ಕಾಲಾನಂತರ ಅಥವಾ ಅವರು ನಮ್ಮನ್ನ ಬಿಟ್ಟು ಅಗಲಿನ ನಂತರ ಎಸ್.ಎಲ್. ಭೈರಪ್ಪನವರ ಅಭಿಮಾನಿಗಳು ವಿಲ್ನಲ್ಲಿ ಅವರು ಏನು ಬರೆಸಿದಾರೋ, ಅವರು ಏನು ಆಸೆ ಪಟ್ಟಿದ್ದಾರೋ ಅದೇ ರೀತಿಯಾಗಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಾನು ನೋಡಿಲ್ಲ ಸರ್, ಇಲ್ಲೆಲ್ಲ ಅಷ್ಟೇನೆ. ಅದು ಅಂತಿಮ ವಿಲ್ ಅಂದ್ರೆ ಅವ್ರ ಕಡೆ ಆಸೆ. ಪಾಪ ಅವರ ಅಂತ್ಯ ಕಾಲದಲ್ಲಿ ಆಶ್ರಯವಾಗಿದ್ದಂತ ಸಹನಾ ಅವರು ಅವರ ಅಂತಿಮ ವಿಧಿವಿಧಾನಗಳನ್ನ ನಡೆಸ್ಕೊಡ್ಬೇಕು. ಅಂತಿಮ ವಿಧಿವಿಧಾನಗಳನ್ನ ಅವರು ಯಾರು ಅವ್ರನ್ನ ಕಡೆ ಕಾಲದಲ್ಲಿ ನೋಡ್ಕೊತಾ ಇದ್ರು ಅವ್ರನ್ನ ನೆರವೇರಿಸ್ಕೊಡ್ಲಿ ಅಂತ ಅವ್ರದ್ದೊಂದು ಆಸೆ ಇದೆ ಅಂತ ಅನ್ಸುತ್ತೆ ಸರ್. ನಾವು ಅವ್ರ ಅಭಿಮಾನಿಗಳಾಗಿ ನಮಗೆ ಅನ್ಸಿದ್ದನ್ನ ಸರ್ ಏನಿಲ್ಲ, ಅವ್ರ ಬಿಲ್ಲಲ್ಲಿ ಅವ್ರ ಇಬ್ಬರು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಒಂದು ಸರ್ಕಾರಿ ದಾಖಲೆ ಸೋಷಿಯಲ್ ಮೀಡಿಯಾಲೆಲ್ಲ ಓಡಾಡ್ತಿತ್ತು. ಅದ್ರದ್ದೊಂದು ಪ್ರತಿನ ತಗೊಂಡು ಪ್ರತಾಪ್ ಸಿಂಹ ಅವರು ಕೊಟ್ವಿ. ಅವರು ತಗೊಂಡು ಹೋದ್ರು.
ತಗೊಂಡೋದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬಿಡಿ, ಅವರು ಕುಟುಂಬದವರು ಅದನ್ನ ಮಾತಾಡ್ಕೊತಾರೆ ಅಂತ ಹೇಳಿದ್ರು. ನಾವು ಅದನ್ನ ತಿಳಿಸಿದೀವಿ ಸಂಬಂಧಪಟ್ಟವ್ರಿಗೆ, ಅವರು ತಗೊಂಡೋಗಿದ್ದಾರೆ, ಅದು ಕುಟುಂಬದವ್ರು ನಿರ್ಧಾರ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಿದ್ದಾರೆ. ಒಬ್ಬ ಸಾಹಿತ್ಯ ಅಭಿಮಾನಿಯಾಗಿ, ಅವರ ಅಭಿಮಾನಿಯಾಗಿ ನಾನು ಈ ವಿಚಾರ ತಿಳಿಸಿದ್ದೀನಿ ಸರ್. ಮಿಕ್ಕಿದ್ದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ.